ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾ ಬ್ಲಾಗ್ಸ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಫ್ರೈಡೇ ಆ್ಯಂಡ್ ಟೈಮ್ ಬಂದು 8:45 ಆಗ್ತಾ ಬರ್ತಿದೆ. ಇವತ್ತು ನಾನು ಉಪ್ಪಿನ ಪಾಚ್ತಾ ಇದ್ದೀನಿ. ಸೊ ಲಾಸ್ಟ್ ಫ್ರೈಡೇ ಅಲ್ಲ, ಅದ್ರ ಲಾಸ್ಟ್ ಫ್ರೈಡೇನೇ ಹಚ್ಬೇಕಾಗಿತ್ತು. ಬಟ್ ನನಗೆ ಗೊತ್ತಿರಲಿಲ್ಲ ಯಾವಾಗ ಹಚ್ಬೇಕಾಗಿತ್ತು ಅಂತ. ನಾನು 2 ಇಯರ್ಸಿಂದ ಹಚ್ಚುತ್ತಿದ್ದೀನಿ. ಬಟ್ ನಾನು ಕರೆಕ್ಟಾಗಿ ಯಾವ ಟೈಮಲ್ಲಿ ಹಚ್ಚುತ್ತಿದ್ದೆ ಏನು ಅಂತ ಗೊತ್ತಿರಲಿಲ್ಲ. ಈ ಟೈಮಲ್ಲಿ ನನಗೆ ಗೊತ್ತಾಗಿದ್ದು ಆಷಾಢ ಸ್ಟಾರ್ಟ್ ಆದಾಗ ಹಚ್ಚಬೇಕು ಅಂತ. ಸೊ ಸರಿ, ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ಉಪ್ಪಿನ ದೀಪ ಹಚ್ತಾ ಇದ್ದೀನಿ. ಸೊ ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈಗ ನಾನು ರೆಡಿಯಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ, ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಉಪ್ಪಿನ ದೀಪ ಒಂದು ರೆಡಿ ಮಾಡ್ಕೋಬೇಕಷ್ಟೇ. ಸೊ ಅದನ್ನು ರೆಡಿ ಮಾಡ್ಕೊಂಡು ಪೂಜೆ ಮಾಡ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫಸ್ಟು ಒಂದು ತಾಮ್ರದ ತಟ್ಟೆಗೆ ಅರಿಶಿನ ಮತ್ತು ನೀರು ಅಥವಾ ಅರಿಶಿನ ಮತ್ತು ಹಾಲಿಂದ ನೀಟಾಗಿ ತಾಮ್ರದ ತಟ್ಟೆಗೆ ಹಚ್ಕೋತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದರೆ ದೊಡ್ಡ ದೀಪವೂ ಕೂಡ ಅರಿಶಿನ ಮತ್ತು ನೀರು ಅಥವಾ ಹಾಲು, ನಿಮಗೆ ಯಾವುದು ಕಂಫರ್ಟೇಬಲ್ ಆಗಿರುತ್ತೆ ಅದನ್ನು ಹಚ್ಕೋಬೋದು. ಆ್ಯಂಡ್ ಅರಿಶಿನ ಮತ್ತು ಕುಂಕುಮ ಹೈಲೈಟಾಗಿರಬೇಕು ಅಂತ ಹೇಳ್ತಾರೆ. ಸೊ ನಾನು ಜಾಸ್ತಿನೇ ಹಚ್ಕೋತಿದ್ದೀನಿ ಹೈಲೈಟಾಗಿ ಕಾಣಿಸೋಕ್ಕಂತ. ಆ್ಯಂಡ್ ಅದಾದಮೇಲೆ 2 ದೀಪ ಇಡ್ಬೋದು, ಅಥವಾ ನೀವು ಒಂದು ತಟ್ಟೆ ಇಟ್ಟು, ಮಣ್ಣಿನ ತಟ್ಟೆ, ಆ ತಟ್ಟೆ ಇಟ್ಟು ಅದ್ರ ಮೇಲೆ ದೀಪ ಕೂಡ ಇಡ್ಬೋದು. ಸೊ ನಾನು ಮಣ್ಣಿನ ತಟ್ಟೆ ಇಟ್ಟು ಅದಕ್ಕೂ ಕೂಡ ಅರಿಶಿನ ಹಚ್ಚಿದ್ದೀನಿ. ಆ್ಯಂಡ್ ಒಂದು ದೊಡ್ಡ ದೀಪ, ಅದಕ್ಕೂ ಕೂಡ ಮೀಡಿಯಮ್ ಸೈಜಿನ ದೀಪ, ಅದಕ್ಕೂ ಕೂಡ ಅರಿಶಿನ ಹಚ್ಚಿ ನೀಟಾಗಿ ಇಟ್ಕೊತಿದ್ದೀನಿ. ಆ್ಯಂಡ್ ಅದು ಬಂದರೆ ಅದ್ರ ನೆಕ್ಸ್ಟ್ ಪಾರ್ಟ್ ಬಂದು ತಟ್ಟೆಗೆ ಮತ್ತು ದೀಪಗಳಿಗೆಲ್ಲ 5 ಸೈಡ್ಸ್ ಕುಂಕುಮ ಇಡಬೇಕು. 3 ಸೈಡ್ಸ್ ಅಥವಾ 5 ಸೈಡ್ಸ್ ಮಾತ್ರ ಕುಂಕುಮ ಇಡಬೇಕು, ಜಾಸ್ತಿ ಇಡೋಂಗಿಲ್ಲ ಅಂತ ಹೇಳ್ತಾರೆ. ಸೊ ಆ ಥರ ನಾನು ಬಳಸಿದ್ದೀನಿ. ಅಥವಾ 9 ಸೈಡ್ಸ್ ಇಡಬೇಕು. ಆಮೇಲೆ ದೊಡ್ಡ ದೀಪಕ್ಕೆ ಅಲ್ಲಿ ತೋರಿಸಿರೋ ಪ್ರಕಾರ ಉಪ್ಪು ಹಾಕ್ಕೊಂಡು ಉಪ್ಪಿನ ಮೇಲೆ ಆ ತಟ್ಟೆ ಇಟ್ಟು ತಟ್ಟೆ ಮೇಲೆ ಚಿಕ್ಕ ದೀಪನ ಇಡಬೇಕು. ಆ್ಯಂಡ್ ಮೇಕ್ ಶ್ಯೂರ್ ನೀವು ಕಲ್ಲುಪ್ಪನ್ನೇ ಬೆಳೆಸ್ತೀರಾ ಅಂತ. ಪುಡಿ ಉಪ್ಪು ಬಳಸೋಂಗಿಲ್ಲ, ಕಲ್ಲುಪ್ಪನ್ನ ಹೊಸ ಪ್ಯಾಕೆಟ್ ತಂದು ಕಲ್ಲುಪ್ಪನ್ನೇ ಬೆಳೆಸಬೇಕು. ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್ ಏನಂದರೆ, ರಾಘವೇಂದ್ರ ಸ್ವಾಮಿರವರಿಗೆ ಗಂಧದ ಕಡ್ಡಿ ಬರಲ್ಲ. ಸೊ ರಾಘವೇಂದ್ರ ಸ್ವಾಮಿಯವರಿಗೆ ಗಂಧದ ಕಡ್ಡಿ ಬೆಳಗಬೇಡಿ, ಕರ್ಪೂರ ಮತ್ತು ಸಾಂಬ್ರಾಣಿ ಮಾತ್ರ ಬೆಳಗಿ. ಮಿಕ್ಕಿದ ದೇವರಿಗೆಲ್ಲ ನೀವು ಬೇಕಂದರೆ ಗಂಧದ ಕಡ್ಡಿ ಬೆಳಗ್ಬೋದು. ಸೊ ಗೈಸ್, 10:30 ಒಳಗಡೆ ವೀಡಿಯೋ ಅಂತಿದ್ದೀನಿ, ಪೂಜೆ ಮುಗಿಸ್ಬೇಕಾಯ್ತು. ಸೊ ಪೂಜೆನ ಕಂಪ್ಲೀಟಾಗಿ ಮುಗಿಸಿದ್ದೀನಿ. ಆ್ಯಂಡ್ ಈಗ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಆಲ್ರೆಡಿ 10:15 ಆಗ್ತಿದೆ. ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಆಮೇಲೆ ಒಂದು ಸ್ವಲ್ಪ ಸ್ಪೆಷಲ್ ಡಿಶಸ್ ಮಾಡಬೇಕಂತೆ ನಮ್ಮ ಅಮ್ಮಗೆ. ಸೊ ಅದೆಲ್ಲ ಮಾಡೋದಕ್ಕೆ ತೋರಿಸ್ತೀನಿ. ಗೈಸ್, ಈಗ ಫಸ್ಟು ನಾನು ಕುಕ್ಕರಲ್ಲಿ ಟೊಮೊಟೊ ರಸ ಮಾಡೋಕ್ಕೆ ಇಟ್ಬಿಡ್ತೀನಿ. ಆಮೇಲೆ ನಾನು ಪಾಯಸ ಮಾಡ್ಕೊತೀನಿ. ಪಾಯಸ ಮಾಡ್ಕೊಂಡು ದೇವ್ರಿಗೆ ಸ್ವಲ್ಪ ನೈವೇದ್ಯಕ್ಕೆ ಇಡ್ತೀನಿ. ಸೊ ನಾನಿಲ್ಲಿ 4 ಟೊಮೊಟೊ ಮತ್ತು ಒಂದು ಸ್ಮಾಲ್ ಸೈಜ್ ಈರುಳ್ಳಿನ ದಪ್ಪಕ್ಕೆ ಕಟ್ ಮಾಡಿಕೊಂಡಿದ್ದೀನಿ. ಯಾಕಂದರೆ ರುಬ್ಬಬೇಕಲ್ಲ, ಅದಕ್ಕೆ ಸಣ್ಣ ಏನು ಕಟ್ ಮಾಡ್ಕೊಂಡಿಲ್ಲ. ಸ್ವಲ್ಪ ಶುಂಠಿ ಮತ್ತು 4 to 5 ಪೀಸಸ್ ಅಷ್ಟು ಗಾರ್ಲಿಕ್, ಇದಿಷ್ಟು ನಾನು ಕುಕ್ಕರ್ಗೆ ಹಾಕೋತಿದ್ದೀನಿ. ಟೊಮೊಟೊನ ನಾನು ಸಣ್ಣ ಕಟ್ ಮಾಡಿಲ್ಲ. ಸೊ ಅದರಲ್ಲೇ 4 ಪೀಸಸ್ ಮಾಡಿದ್ದೀನಿ ಅಷ್ಟೇ. ಟೋಟಲ್ 5 ಐಟಮ್ಸ್ 3 ವಿಶಿಲ್ ಹಾಕ್ಸ್ಕೋಬೇಕಷ್ಟೇ. ಸೊ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈಗ 3 ವಿಶಿಲ್ ಹಾಕಿರ್ತೀನಿ. ನಾನು ಸ್ವಲ್ಪ ನೀರು ಹಾಕ್ತೀನಿ ಅಷ್ಟೇ. ಫ್ರೆಂಡ್ಸ್, ಇವತ್ತು ನಾನು 3 ವಿಶಿಲ್ ಹಾಕ್ಸ್ಕೊಂಡಿದ್ದೆ, ಅವಾಗಲೇ ತೋರಿಸಿದ್ನ. ಸೊ ಅದನ್ನು ಫುಲ್ ತೊಗೊಂಡು ಎಲ್ಲ ರುಬ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊ, ಬೆಳ್ಳುಳ್ಳಿ ಏನೇನು ಹಾಕಿದ್ದು ಎಲ್ಲನೂ ಕೂಡ ರುಬ್ಬಕ್ಕೆ ಹಾಕಿದ್ದೀನಿ. ನೆಕ್ಸ್ಟ್ ಪಾರ್ಟ್ ಬಂದು ಒಗ್ಗರಣೆ ಹಾಕೋದು. ಸೊ ಫುಲ್ ಫೈನ್ ಪೇಸ್ಟ್ ಆಗಿಬಿಟ್ಟಿತ್ತು. ಸೊ ಬನ್ನಿ ಒಗ್ಗರಣೆ ಹಾಕ್ತೀನಿ. ಗಾರ್ಲಿಕ್ನ ಜಜ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಜನ ಕಟ್ ಮಾಡೋಕ್ಕಿಲ್ಲ. ಸೊ ಜಜ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಮತ್ತೆ 5 ರೆಡ್ ಚಿಲ್ಲೀಸ್ ತೊಗೊಂಡಿದ್ದೀನಿ, ಒಣಮೆಣಸಿನಕಾಯಿ ಮತ್ತು ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ, ಮತ್ತು ನಾನು ಚೂರು ಸಾಂಬಾರು ಪುಡಿ ಕೂಡ ಹಾಕ್ತೀನಿ. ಆ್ಯಡ್ ಮಾಡ್ತೀನಿ ನಾನು ಅದನ್ನು. ಸೊ ನಿಮಗೂ ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು ಅವರಿಗೆ. ಸೊ ನೀವು ಸಾರು ಮಾಡೋ ಪಾತ್ರೆಗೆ ಅಥವಾ ರಸ ಮಾಡೋ ಪಾತ್ರೆಗೆ ನೀವು ಯಾವ್ದ್ರಲ್ಲಿ ಕಂಫರ್ಟೇಬಲ್ ಇದ್ದೀರಾ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಯೂಶ್ವಲಿ ನಾವು ಸಾಂಬಾರು ಇದ್ರಲ್ಲಿ ಮಾಡಲ್ಲ, ಬಟ್ ರಸ ಏನಾದ್ರು ಮಾಡಿದ್ರೆ ಈ ಪಾತ್ರೆಯಲ್ಲಿ ಅಥವಾ ಬಾಣಲಿಲಿ ಮಾಡ್ತೀವಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ನೀವು ಎಷ್ಟು ಹಾಕೋತೀರಾ ಅಷ್ಟು ಹಾಕ್ಕೊಳ್ಳಿ. ಒಗ್ಗರಣೆಗೆ ನೀವು ಎಷ್ಟು ಹಾಕ್ತೀರಾ ಕಂಫರ್ಟೇಬಲ್ ಇದ್ದೀರಾ ಅಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಯಾಕೆ ಹಾಕ್ತಾರೆ ಅಂದರೆ ಸ್ವಲ್ಪ ಫ್ಲೇವರ್ ಬರುತ್ತೆ. ಜೀರಿಗೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ, ಎಸ್ಪೆಷಲಿ ಬರೀ ರಸಮ್ಗಳಿಗೆ ಮಾತ್ರ. ಆ್ಯಂಡ್ ಜೀರಿಗೆಯಿಂದ ತುಂಬ ಬೆನಿಫಿಟ್ಸ್ ಕೂಡ ಇದೆ. ಆ್ಯಂಡ್ ಅದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ.
ಸೊ ತುಂಬ ಫ್ರೈ ಆಗೋದು ಬೇಡ ಅಥವಾ ಕಮ್ಮಿ ಫ್ರೈ ಆಗೋದು ಬೇಡ, ಮೀಡಿಯಮ್ ಆಗಿ ಎಷ್ಟಾಗುತ್ತೆ ಅಷ್ಟು ಮಾತ್ರ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ರುಬ್ಬಿಟ್ಕೊಂಡಿರೋ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣು ಮತ್ತು ಉಪ್ಪು ಹಾಕಿ ರುಬ್ಬಿಟ್ಕೊಂಡಿರೋ ಮಸಾಲೆನೂ ಅದಕ್ಕೆ ಹಾಕಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಳ್ಳಿ. ಸೊ ಈ ರಸ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಒಬ್ಬೊಬ್ಬರು ಟೊಮೊಟೊ ಸಾರು ಅಂತಲೂ ಹೇಳ್ತಾರೆ, ಬಟ್ ಇದು ನನಗೆ ಟೊಮೊಟೊ ಸಾರು ಥರ ಫೀಲ್ ಆಗೋಲ್ಲ. ಇದು ನನಗೆ ಟೊಮೊಟೊ ರಸ ಥರನೇ ಫೀಲ್ ಆಗೋದು. ಆ್ಯಂಡ್ ಇದು ಮಾಡಿದ್ರೆ ನಮ್ಮ ಮನೆ 2 ಟೈಮ್ಸ್ ಕೂಡ ಆಗುತ್ತೆ. ಸೊ 4 ಮೆಂಬರ್ಸ್ ಇರೋದು ಕೂಡ 2 ಟೈಮ್ಸ್ ಕೂಡ ಆಗುತ್ತೆ. ಆ್ಯಂಡ್ ನಾವು ಕೂಗ್ಸಿಟ್ಕೊಂಡಿರೋ ಕುಕ್ಕರಲ್ಲಿರೋ ನೀರನ್ನ ಚೆಲ್ಲಬೇಡಿ, ಅದಕ್ಕೆ ಹಾಕಿ, ಬಿಕಾಸ್ ಅದರಲ್ಲೇ ಎಲ್ಲ ವಿಟಮಿನ್ಸ್ ಎಲ್ಲ ಕಲೆಕ್ಟ್ ಆಗಿರುತ್ತೆ. ಟೊಮೊಟೊ ರಸ ಆಗಿರ್ಬೋದು ಅಥವಾ ಈರುಳ್ಳಿ ರಸ ಆಗಿರ್ಬೋದು ಎಲ್ಲ ಅದರಲ್ಲೇ ಕಂಟೈನ್ ಆಗಿರುತ್ತೆ. ಅದನ್ನು ಚೆಲ್ಲಬೇಡಿ, ಅದನ್ನು ಪಾತ್ರೆಗೆ ಹಾಕಿ. ಆ್ಯಂಡ್ ನೆಕ್ಸ್ಟ್ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕಬೇಡಿ, ಕಮ್ಮಿ ನೀರು ಹಾಕಬೇಡಿ. ಆ ಮಸಾಲೆ ಎಷ್ಟು ಇಟ್ಕೊಳುತ್ತೆ ನೀರು ಅಷ್ಟೇ ಹಾಕಿ. ಆ್ಯಂಡ್ ನೆಕ್ಸ್ಟ್ ಇದನ್ನು ಹಾಕಾದ್ಮೇಲೆ ಟೊಮೊಟೊ ಸ್ಮೆಲ್ ಬರಬಾರ್ದು. ಆ್ಯಂಡ್ ನಾವು ಟೇಸ್ಟ್ ನೋಡಿದಾಗಲೂ ಕೂಡ ಟೊಮೊಟೊ ಟೇಸ್ಟ್ ಬರಬಾರ್ದು, ಆ ಥರ ಚೆನ್ನಾಗಿ ಕುದಿಸ್ಬೇಕು. ನೆಕ್ಸ್ಟ್ ಇದಕ್ಕೆ ನಾನು ಆವಾಗಲೇ ಹೇಳ್ದಂಗೆ ನಾನು ಸಾಂಬಾರು ಪುಡಿ ಕೂಡ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಇಫ್ ಇನ್ ಕೇಸ್ ಏನಾದ್ರು ಖಾರ ಕಮ್ಮಿ ಆಗಿದ್ದರೆ ಅಚ್ಕಾರ ಪುಡಿ ಕೂಡ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಇದು ಸಾಲ್ಟ್ ನಾನು ಹಾಕ್ತಿರೋದು. ಲೇಟರ್ ಆನ್ ನಾನು ಸ್ವಲ್ಪ ಅಚ್ಕಾರ ಪುಡಿ ಹಾಕ್ತೀನಿ, ಬಿಕಾಸ್ ನನಗೆ ಖಾರ ಕಮ್ಮಿ ಅನ್ನಿಸ್ತು. ಆ್ಯಂಡ್ ನಮ್ಮ ಕಡೆ ಎಲ್ಲ ಸ್ವಲ್ಪ ಖಾರ ಜಾಸ್ತಿನೇ ತಿನ್ನೋದ್ರಾಗಿರೋದ್ರಿಂದ ನಾನು ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ತೀನಿ. ಆ್ಯಂಡ್ ಇದನ್ನು ತುಂಬ ಕುದಿ ಬರಿಸ್ಬೇಕು. ಸೊ ಕುದಿ ಬರೆಸಿದ್ರೇ ಆ ಟೊಮೊಟೊ ಸ್ಮೆಲ್ ಏನಿರುತ್ತೆ, ಆ ಸ್ಮೆಲ್ ಅದೆಲ್ಲ ಹೋಗುತ್ತೆ. ಯೂಶ್ವಲಿ ಇದೊಂದೇ ಸಾರು ಮಾಡ್ತೀನಿ ಅಥವಾ ಇದೊಂದೇ ರಸ ಮಾಡ್ತೀನಿ ಅಂತ ಏನಿಲ್ಲ. ದಟ್ ಡೇ ಬಿಕಾಸ್ ನಾನು ಈ ಸಾರು ಮಾಡಿರೋದು ಯಾಕಂದರೆ ಅಥವಾ ಈ ರಸ ಮಾಡಿರೋದು ಯಾಕಂದರೆ ಅದು ಹಿಂದಿನ ದಿವಸ ನಾನು ತುಂಬ ಹುಳಿಕಾಳು ಸಾರು ಎಲ್ಲ ಮಾಡಿಬಿಟ್ಟಿದ್ದೆ, ಉಪ್ಪು ಸಾರು ಇದೆಲ್ಲ ಮಾಡಿಬಿಟ್ಟಿದ್ದೆ. ಸೊ ಈ ರಸ ಮಾಡಿ ತುಂಬ ದಿವಸ ಆಗಿತ್ತು ಅಂತ ಈ ರಸ ಮಾಡ್ತಿದ್ದೀನಿ. ಇಫ್ ಇನ್ ಕೇಸ್ ಇಲ್ಲಿ ಏನಾದ್ರು ಡಿಸ್ಟರ್ಬ್ ಇದ್ದರೆ ಪ್ಲೀಸ್ ಇಗ್ನೋರ್ ಮಾಡಿ. ಈ ಕಡೆನೂ ಬಿಲ್ಡಿಂಗು, ಮುಂದೆನೂ ಬಿಲ್ಡಿಂಗು, ಫುಲ್ ಸೈಡ್ಸ್ ಎಲ್ಲ ಬಿಲ್ಡಿಂಗ್ ಇದೆ. ಸೊ ನಾನು ಎಲ್ಲೂ ಹೋಗಿ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ. ಸೊ ಅದನ್ನೊಂಚೂರು ಇಗ್ನೋರ್ ಮಾಡಿಬಿಡಿ ಅಷ್ಟೇ. ನಾನು ಇದು ಸ್ವಲ್ಪ ಅಚ್ಕಾರ ಪುಡಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನನಗೆ ಖಾರ ಯಾಕೋ ತುಂಬ ಕಮ್ಮಿ ಅನಿಸ್ತಿತ್ತು ಅಂತ ಅಚ್ಕಾರ ಪುಡಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಕುದ್ದಾದ್ಮೇಲೆ ಟೇಸ್ಟ್ ಮಾತ್ರ ಮಸ್ತಾಗಿರುತ್ತೆ. ಸೊ ಬಿಸಿ ಬಿಸಿ ಹಪ್ಪಳ ಮತ್ತು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊತೀನಿ, ಮಸ್ತಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ತುಂಬಾನೇ ನದೇನ್ ಸುದ್ದಿ ಕೇಳೆ ಜಾಣೆ ಪ್ರೀತಿ ಆಣೆ ಅದೇ ನಾನು ನಿನ್ನ ಬಂದಿ ಜೊತೆಗೆ ನೀ. ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತೀನಿ. ನೈಟ್ ಆಗಿದೆ ಆಲ್ರೆಡಿ, ವಡೆ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಯಾರಿಗಿದೆ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಓಪನ್ ಮಾಡು ಈಗ.
ಹಲೋ, ಖುಷಿ ಆಯ್ತಾ? ಇದು ಕೆಳಗಡೆ